ಕುನಾಫಾ 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 ಚಾಕ್ಲೇಟ್ ಅಂತ ಹೇಳಿದ್ರೆ ಭಯಂಕರ ಫೇಮಸ್. ಅದರದ್ದು ಕ್ರಾಸೆಂಟ್ ಅಂತಿದ್ದಾರ ಬಗೆ 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 ಐಟಮ್ಸ್. ನೋಡಿ ಶಿರೀಶ್ನಿಗೆ ಇದು ಬೇಕಂತೆ, ನಾವು ಆಗಿದ್ದು ಟ್ರೈ ಮಾಡ್ಲಿಕ್ಕಿದ್ದೇವೆ. ಓಕೆ, ಈಗ ಅರಬಿಕ್ ಗೋಳಿ ಬಜೆ ಇಲ್ಲಿ ಉಂಟು. ಇದ ಮಾವಿನಕಾಯಿ ಉಂಟಲ್ಲ, ಅದು ಎದುರು ಇಟ್ಟೊಂದು ಬಾಯಿಲ್ ಆಟೋಮೆಟಿಕ್ ಒಂದು ನೀರು ಬರ್ತಲ್ಲ, ನಾಳೆಗೆ ಬರುದು. ಹಿಂಗಾಗಿ ಬರ್ದಿಲ್ವಾ? ಇಲ್ಲ, ನಂಗೆ ಬರೋದಿಲ್ಲ. ನಂಗೆ ಬರ್ತದೆ. ಸೊ ಮ್ಯಾಂಗೋ, ಪೈನಾಪಲ್, ಮತ್ತೆ ನೆಲ್ಲಿಕಾಯಿ, ಮತ್ತೆ ನಮ್ಮ ಪೇರಳೆ, ಮತ್ತೆ ಮೆಣಸು. ಚಿಕ್ಕ ಮಾರ ಚಿಕ್ಕ ಅದು ಹಲ್ವಾ ಎಲ್ಲಿದೆ ಫೇಮಸ್? ಅಲ್ವಾ ಮೈಸೂರ್ದು ನಮ್ಮ ಮಂಡೆ ಮಾರ, ಕೇರಳದ ಇದೆ ಬರ. ಸ್ಕ್ಯಾನ್ ಮಾಡಿದ್ರೆ ಫ್ರೀ ಐಸ್ ಕ್ರೀಮ್ ಸಿಗ್ತದೆ ಅಂತ ನೋಡಿ. ಅಂತ ನೋಡಿ, ಸ್ಕ್ಯಾನ್ ಮಾಡ್ಲಿಕ್ಕೆ ನಾವು ಹೋಗ್ತಿದ್ದೇವೆ ಈಗ. ಮೇಡಮ್ ಮೇಡಮ್ ಮೇಡಮ್, ವಿ ಆಲ್ಸೋ ದೇರ್ ಇನ್ ಕ್ಯೂ. ಸ್ಕ್ಯಾನ್ ಒಂದು ಫ್ರೀಗೆ ಸಿಕ್ಕುವಾಗ ಹೀಗೆ ಸಹ ಅರ್ಬು ಕೊಟ್ಟು ಉಂಟ ಮಾರ. ಫುಡ್ ಫೆಸ್ಟಿವಲ್ ಗೆ ಬಂದಿದ್ದೇವೆ. ಇಲ್ಲಿ ಮಾತ್ರ ಹಣ ಕೊಡ್ಬೇಕಾಯ್ತಾ? ಫ್ರೀ ಇಲ್ಲ ಯಾವ್ದು ಸಹ. ಯಾರು ಇಲ್ಲಿ ಹಣ ಅಂತೆಲ್ಲ ಫ್ರೀ ಅಲ್ಲ ಬರ. ಅಲ್ಲಿ ಎಲ್ಲಿ ಹೋಗಿ ಯಾವುದು ತೆಗೀರಿ ಏನಾದ್ರು ಹಸಿ ಹೋಗ್ತಾ ಉಂಟು. ಇದು ಎಂತ ಇಲ್ಲಿ ತೆಗಿಲಿಕ್ಕೆ ಎಂತ ಉಂಟಾ? ಸ್ಪೆಷಲ್ ಏನಾದ್ರು ತೆಗೀರಿ. ಹಾಗೂ ಅರಬಿಕ್ ಗೋಳಿ ಬಜೆ ಉಂಟು ಬೇಕಾ? ಅದು ಅರಬಿಕ್ ಅಲ್ಲ, ಎಂತ ಉಂಟು ನೋಡಿ ಇದು. ಬಗೆ 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 ಐಟಮ್ಸ್. ನೋಡಿ ಶಿರೀಶ್ನಿಗೆ ಇದು ಬೇಕಂತೆ, ನಾವು ಆಗಿದ್ದು ಟ್ರೈ ಮಾಡ್ಲಿಕ್ಕಿದ್ದೇವೆ. ಓಕೆ, ಈಗ ಅರಬಿಕ್ ಗೋಳಿ ಬಜೆ ಇಲ್ಲಿ ಉಂಟು. ಅರಬಿಕ್ ಗೋಳಿ ಬಜೆ. ಓಕೆ, ಸೊ ಇದು ಟ್ರೈ ಮಾಡು. ಇಲ್ಲಿ ತಿಂದ್ರೆ ನಾವು ಬಾಕಿ ಆಗ್ತೇವೆ ಹಂಗ. ನೀನ್ ತಿನ್ಬೇಕು ಡಾಟಾ. ಇದು 20 ದಿರಮ್ ಅಂತ ಇದು. ಜ್ಯೂಸ್ ಉಂಟಂತೆ ನಿಮ್ಮ ಹಿಂದೆ ನೋಡಿ, ತಿರುಗ್ತಾ ಉಂಟು ಫುಲ್ ನೋಡಿ. ಬಗೆ ಬಗೆ ಜ್ಯೂಸ್. ಒಂದು ಸಿಪ್ ಅಪ್ ತಿಂದುಂಟಲ್ಲ, ಗಂಟಲು ಹಿಡ್ದಿದೆ. ಐಸ್ ಕ್ರೀಮ್ ತಿಂದಿದ್ದೀರಿ ಮಾರ ಅಷ್ಟು? ಐಸ್ ಕ್ರೀಮ್, ಫಲೂದ ಎಲ್ಲ ನಿನ್ನೆ ಆಗಿದೆ. ಇಲ್ಲಿ ಇಂಥದೆಲ್ಲ ವ್ಯವಸ್ಥೆ ಇರೋದು ಗೊತ್ತಿದ್ರೆ ನಾನು ಏನು ತಿನ್ನದೆ ಬರ್ತಿದೆ ಗೈಸ್. ಏನೆಷ್ಟು ಟ್ರೈ ಮಾಡ್ಲಿಕ್ಕೆ ಉಂಟು ನೋಡಿ ಮಾರೆ. ತುಂಬಾ ಆಟಿದೊಂಜಿ ದಿನದಲ್ಲಿ ಹೇಗೆ ಇರ್ತದೆ ಅದೇ ಒಂದು ಸೀನ್. ಫುಡ್ ಸ್ಟಾಲ್ ಈಗ ಮೈನ್ ಕೇರಳ ಸ್ಟೈಲ್ ಅಲ್ಲ? ಕೇರಳ ಸ್ಟೈಲ್. ಹೊಟ್ಟೆ ತುಂಬಿ ಇದೆ ಆಲ್ರೆಡಿ. ಶಿರೀಶ್ ತಿನ್ಬೇಕು. KFC ಚಿಕನ್ ಇಲ್ವಾ ನಮ್ದು ಸ್ಟ್ರಿಪ್ಸ್? ಅದುವೇ ಡೆಫಿನೆಟ್ಲಿ. ಏನಂದ್ರೆ ನಂಗೆ ಬೋನ್ಲೆಸ್ ಚಿಕನ್ ಅಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕೆ ನಾನೇ ತೆಗ್ದದ್ದು. ಹೇಗಿದೆ ಟೇಸ್ಟ್? ನಾರ್ಮಲ್ KFCಗಿಂತ ಅಷ್ಟು ಕಂಪ್ಯಾರಿಸನ್ ಇಲ್ಲ, ಅದಕ್ಕಿಂತ ಕೆಳಗೇನೆ. ಸಾಸ್ ಆಗಿದಾಗ ಟೇಸ್ಟ್ ಒಳ್ಳೆದುಂಟು. ಹಸಿವಲ್ಲಿ ಎಂತ ಸಹ ಹೋಗ್ತದೆ ಮಾರ. ಇವರು ನಾನೊಂದು ಮಧ್ಯಾಹ್ನ ಒಂದು ಇಷ್ಟು ಊಟ ಮಾಡಿ ಬಂದವರು, ಬೇರೆ ಆಗಿಲ್ಲ. ಚಿಕನ್ ತಿಂದು ಬಂದಾರ. ನಾನು ಚಿಕನ್ ತಿಂದ ನೀನು ನೋಡಿದೆ ಮಗ್ಗ. ಈಗ ಈವೆಂಟಿಗೆ ಹೋಗಿ ತಿನ್ನಿಲ್ಲ? ಅಲ್ಲಿ ಜಸ್ಟ್ ಸ್ನಾಕ್ಸ್ ಇದ್ದದ. ಸ್ನಾಕ್ಸ್ ಒಂದು 10 ಟೊಮೊಟೊ ತಿಂದಿರ್ಬೋದು. ಇಲ್ಲ ಮಾರ, ಗೋಳಿ ಬಜಿ ಇದ್ದದ ನೋಡಿ. 20 ಗೋಳಿ ನೋಡಿ, ಇದ್ರಲ್ಲಿ ನೋಡಿ, ಇವನ ಪ್ಲೇಟ್ ಅಲ್ಲಿ ನೋಡಿ. ಓ ದೇವಾ, ರಕ್ಷಣೆ ಮಾಡಿ ದೇವಾ. ನೀನ್ ತಿನ್ನುವ ಸಾಕು. ನಮ್ಮ ಆಡಿಯನ್ಸ್ ತೋರಿಸ ನೀವು ಬಕ್ಕಾಸುರ ಅಂತ ಹೇಳಿಕೆ. ಆಡಿಯನ್ಸ್ ಆ ಮಾಡಿ ಆಡಿಯನ್ಸ್ ಆ ಮಾಡಿ. ಈಗ ನಾನು ತಿಂತೇನೆ ಆಯ್ತಾ? ಜನ ಸಾಗರ ನೋಡಿ ಅಂತ ಮಾರ. ಫುಡ್ ಎಲ್ಲಿ ಫುಡ್ ಸ್ಟಾಲ್ ಇದೆ ಅಲ್ಲಿ ಜನ ಸುಳ್ಳು. ಮೋಹನ್ಲಾಲ್ ಹೋದ್ರು. ಸೊ ಈಗೆಲ್ಲ ಫುಡ್ ಸ್ಟಾಲ್ ಅಲ್ಲಿ ಜನ ಸೇರಿದ್ದಾರೆ. ಜನಸಾಗರ ನೋಡಿ, ಫುಡ್ ಸ್ಟಾಲ್. ಸೂಪರ್. ಜನವೇ ಜನ, ಇಡೀ ಕೇರಳ ಇದೆ ಮಾರ ಇಲ್ಲಿ. ಏನೋ ಕೇರಳದು ಡ್ಯಾನ್ಸ್ ಆಗ್ತಾ ಉಂಟು ಗೈಸ್. ಏನೋ ಡ್ಯಾನ್ಸ್ ಆಗ್ತಾ ಇದೆ ಗೈಸ್. ಥ್ರೋ ಮಾಡ್ತಿದ್ದಾರೆ, ಕ್ಯಾಚ್ ಮಾಡ್ತಿದ್ದಾರೆ. ಏನೋ ಒಂದು ಅವರ್ದೆ ಒಂದು ಕೇರಳದೊಂದು ಗಮ್ಮತ್ ಆಗ್ತಾ ಉಂಟು. ಕೇರಳದವ್ರ ಒಂದು ಎಂಜಾಯ್ಮೆಂಟ್ ನೋಡಿ, ಮಲಯಾಳೀಸ್ ಅದು ಸೂಪರ್ ಆಗ್ತದೆ ನೋಡ್ಲಿಕ್ಕೆ. ಯಾಸ್
ಇದೆಂತ ಸಲಾಲ್ ರೆಸ್ಟೋರೆಂಟ್ ಇದೆಂತ ಹೊಸತು ನೋಡು. ಇಲ್ಲಿ ಸಹ ಸಿಪಪ್ಸ್ ಎಲ್ಲ ಇದೆ ನೋಡಂತೆ. ಸಲಾಲ್ ಸೂಪರ್ ಮಾರ್ಕೆಟ್ ಗೆ ಏನಾದ ಕನೆಕ್ಷನ್ ಉಂಟು? ನೋಡಿ ನೆಲ್ಲಿಕಾಯಲ್ಲಿ ಹಾಕಿದ್ದಾರೆ ನೋಡಿ, ಬಾಯಲ್ಲಿ ನೀರು ಬರ್ತದೆ. ನೆಲ್ಲಿಕಾಯಿ ಆಸೆ ಆಗ್ತದೆ ಬಾಯಲ್ಲಿ. ನೋಡಿ ಪೈನಾಪಲ್ ಉಂಟು, ಮ್ಯಾಂಗೋ ಉಂಟು, ಮತ್ತೆ ನೆಲ್ಲಿಕಾಯಿ ಉಂಟು. ಇದು ತಿನ್ನುವಂತದ್ದು. ತಿಂತೇನ ಶಿರೀಶ್ ಏನಾದ್ರೆ? ನಾನು ಅದು ಟ್ರೈ ಮಾಡ್ತೇನೆ, ನೀವು ಬೇಕಾದ್ರೆ ಟ್ರೈ ಮಾಡಿ. ಇದು ಟ್ರೈ ಮಾಡ್ಲಾ ಅಂತ. ಓಕೆ ಗಾಯ್ಸ್, ನಾವು ಫೈನಲಿ ಕೇರಳ ಡಿಶ್ ಅಂತ ಹೇಳ್ತಿದ್ದೇನೆ. ಕೇರಳ ಎಂತೆಲ್ಲ ನೋಡಿ, ಉಪ್ಪಿನಲ್ಲಿ ಹಾಕಿದ್ದು ಮ್ಯಾಂಗೋ, ಪೈನಾಪಲ್, ಮತ್ತೆ ನೆಲ್ಲಿಕಾಯಿ, ಮತ್ತೆ ನಮ್ಮ ಪೇರಳೆ, ಮತ್ತೆ ಮೆಣಸು, ಮತ್ತೆ ಎಂತ ನೋಡ. ಶಿರೀಶ್ ಗಮ್ಮದು ತಿಂದ ಇದ್ದದನ್ನೆಲ್ಲ ರಕ್ಕಸ. ನೋಡಿ ನಾನು ತಿನ್ನುದು ಹೆಲ್ದಿ ಫುಡ್. ನೋಡು ಉಪ್ಪಿನಲ್ಲಿ ಹಾಕಿದ ಮ್ಯಾಂಗೋ ನನ್ನ ಫೇವರೇಟ್. ಬಾಯಲ್ಲಿ ನೀರು, ಅದು ಉಪ್ಪಲ್ಲಿ ಹಾಕಿದ ಮಾವಿನಕಾಯಿ ಉಂಟಲ್ಲ, ಅದು ಎದುರಿಟ್ಟು ಒಂದು ಬಾಯಲ್ಲಿ ಆಟೋಮೆಟಿಕ್ ಒಂದು ನೀರು ಬರ್ತಲ್ಲ. ನಾಳೆಗೆ ಬರುದು ಹಿಂಗಾಗಿ ಬರುದಿಲ್ವಾ? ಇಲ್ಲ, ನಂಗೆ ಬರುದಿಲ್ಲ. ನಂಗೆ ಬರ್ತದೆ. ಸೊ ನೆಲ್ಲಿಕಾಯಿ, ಮ್ಯಾಂಗೋ, ಪೈನಾಪಲ್, ಪೇರು ಉಪ್ಪಲ್ಲಿ ಯಾರಾದ್ರೂ ಹಾಕ್ತಾರ ಮಾರೆ? ಅದೇ ನಾನು ನೋಡಿದ್ ಮಾರ, ಪೇರಳೆ ನಾನು ನೋಡ್ಲಿಲ್ಲ. ನೋಡುವ, ಟ್ರೈ ಮಾಡುವ. ಮತ್ತೆ ನೆಲ್ಲಿಕಾಯಿ ಉಂಟು ಉಪ್ಪಿನಲ್ಲಿ ಹಾಕಿದ್ದು. ಹೇಗೆ ಉಂಟು? ಉಪ್ಪು ಮಿಶ್ರಿತ ಮಾವಿನಕಾಯಿ ಹೇಗೆ ಉಂಟು? ಒಳ್ಳೆ ಮಿಕ್ಸ್ ಆಗಿದೆ. ಊರಲ್ಲಿ ನೆನಪಕ್ಕ, ನಾವು ಊರಲ್ಲಿ ಕಾಯಿ ಮಾವಿನಕಾಯಿಗೆ ಉಪ್ಪು ಹಾಕಿ ತಿಂತೇವಲ್ಲ. ಕ್ರಿಸ್ಪಿ ಉಂಟಾ? ನಾನು ಪೈನಾಪಲ್ ಟ್ರೈ ಮಾಡ್ತೇನೆ. ಪೈನಾಪಲ್ ಕೊಡಿ ಅಂತ. ಪೈನಾಪಲ್ ಸ್ವೀಟ್ನೆಸ್ ಎಲ್ಲ ಹೋಯ್ತು ಮಾರಾಯ, ಫುಲ್ ಉಪ್ಪಿಂದ ಸಿಂಗಿ. ಪೈನಾಪಲ್ ನೀನು ಪೈನಾಪಲ್ ಸ್ವೀಟ್ ಪೈನಾಪಲ್ ಹಾಗೆ ಎಣಿಸ್ಕೊಂಡು ತಿನ್ಬಾರ್ದು, ಯಾಕಂದ್ರೆ ಉಪ್ಪಿನಲ್ಲಿ ಹಾಕಿದಲ್ಲ. ಉಪ್ಪು ಒಳ್ಳೆ ಹಿಡಿದಿದೆ ಮಾತ್ರ, ಗೊತ್ತಾಗುದಿಲ್ಲ ನಿಮ್ಗೆ ಪೈನಾಪಲ್ ಅಂತ. ಒಂದೊಂದು ರಿವ್ಯೂ ಉಪ್ಪು ಒಳ್ಳೆ ಹಿಡಿದಿದೆ. ಅದಲ್ಲ, ಈಗ ಹೋಟೆಲ್ ಹೋಗಿ ಮಾಡುದಲ್ಲ ಮಾರೆ, ಅದೆಲ್ಲ ಮಾರ ಉಪ್ಪು ಹಿಡಿದುಂಟಲ್ಲ, ಪೈನಾಪಲ್ ಅಂತ ಗೊತ್ತಾಗುದಿಲ್ಲ. ಏನು ಹೇಗೆ ಉಪ್ಪಿನಕಾಯಿ ನಮ್ಗೆ ಊಟ ಮಾಡುವಾಗ ನಾನು ಪೈನಾಪಲ್ ಅನ್ನು ಉಪ್ಪಲ್ಲಿ ಹಾಕಿದ್ರೆ ತಿನ್ಬೋದು ನಮ್ಗೆ. ಈಗ ಗೊತ್ತಾದ ನಂಗೆ ಅಲ್ಲ. ಮತ್ತೆ ಪೇರಳೆ ಉಪ್ಪಲ್ಲಿ ಹಾಕಿದ್ರು. ನಾಳೆ ಬೆಳಿಗ್ಗೆ ಓಡ್ಲಿಕ್ಕೆ ಉಂಟ ಮಾರ. ನಂಗೆ ಪೇರಳೆ, ತಾಯಿ ಪೇರಳೆ ಯಾವತ್ತು ಇಷ್ಟ. ಉಪ್ಪಲ್ಲಾಗಿ ನಾವು ಬೇರೆ ಎಕ್ಸ್ಪೆಕ್ಟ್ ಮಾಡಿದ್ವಿ, ಮತ್ತೆ ತೊಂದರೆ ಇಲ್ಲ, ಒಳ್ಳೆ. ಒಂದು ಬೈಟ್ ತಗೊಂತೆ, ಒಂದು ಬೈಟ್ ತಿನ್ನು. ಹಾ, ಆಕ್ಚುಲಿ ನಾವು ಪೇರಳೆ ಉಪ್ಪು ಮಿಕ್ಸ್ ಮಾಡ್ತೇವೆ. ಯಾವುದು ಕಾಯಿ ಪೇರಳೆ ಇದ್ರೆ ಉಂಟ, ಉಪ್ಪು ಮತ್ತು ಮೆಣಸು ಮಿಕ್ಸ್ ಮಾಡಿ ಅದ್ರ ಮೇಲೆ ಹಾಕ್ತೇವೆ. ಹಾಗೆ ಇದೊಂದು ವಿಚಿತ್ರ ಅಲ್ಲ. ಪೈನಾಪಲ್ ನಂಗೆ ವಿಚಿತ್ರ ತಗೊಂಡಿದ್ದು. ಈಗ ಮಾವಿನ ಹಣ್ಣು ತಿನ್ನುವ ಸಮಯ. ಎಂತ ಇದು ಮಾವಿನ ಹಣ್ಣ ಮಾರ, ಎಂತ ಇದು ತಲ್ವಾರ. ನಮ್ಮ ಹೋಟೆಲ್ ಹೋಗಲಿ ದೊಡ್ಡ ಬಾಂಗುಡದಿಂದ ಅಂಜಲ್ನ ಶೇಪ್. ಅರ್ಧ ಮಾವಿನಕಾಯಿ ಹೋಯ್ತು ಮಾರ. ನಿಮ್ಗೆ ಗಟ್ಟಿ ಉಂಟಾ? ಅದ್ರ ಅಂಡಿಯನ್ನು ಕಟ್ ಮಾಡಿದಾರ ನಡುವಿಂದ. ಎಂತ ತಿಂದದ್ದು ಮಾರ, ಇರುವೆ ಎಂತ ಇದು? ಓಕೆ, ತಿನ್ನುತ್ತಾ ಹೋಗ್ತಿದ್ದೆ, ಹೊಟ್ಟೆ ತುಂಬಿ ಆಯ್ತು ಮಾರ. ಈಗ ಇನ್ನೊಂದು ಕ್ಯಾಲಿಕಟ್ ಟಾಪ್ ಫಾರ್ಮ್ ರೆಸ್ಟೋರೆಂಟ್ ಇದೆ, ಏನು ಸಹ ತೋರಿಸ ಶಿರೀಷ. ತಿನ್ಲಿಕ್ಕಿಲ್ಲ ಮಾತ್ರ, ಹೊಟ್ಟೆ ತುಂಬಿತ್ತು ನೋಡು. ಕರಾಮದಲ್ಲಿ ಯಾರೆಲ್ಲ ಇದ್ದೀರಿ ದಯವಿಟ್ಟು ವಿಸಿಟ್ ಮಾಡಿ ಆದಷ್ಟು ಬೇಗ. എപ്പോ ഓപ്പണിംഗ്? ഈ മാസം 25-ന് തീരുമാനിച്ചിരിക്കുന്നത്. ഡേറ്റ് കൺഫേം ആയിട്ടില്ല. മിക്കവാറും ഈ മാസം എന്തായാലും മന്തെങ്കിലും ഉണ്ടാവും. ഈ മാസം ഫസ്റ്റ് ബ്രാഞ്ച് അല്ലല്ല, ഞങ്ങൾക്ക് ഓൾറെഡി ക്ലോക്ക് അവർ ഉണ്ട് ഇവിടെ ഉണ്ട്. അതെ അതെ അതെ. ഷാർജയില്ല, ഞങ്ങൾക്ക് ദുബായിലാണ്. ഞാൻ നാട്ടിൽ കോഴിക്കോട് 4 ഇവിടെ. ഞങ്ങൾ നജഫ് ഗ്രൂപ്പ് ഓഫ് റെസ്റ്റോറൻ്റാണ്. നോർത്ത് ഇന്ത്യൻ റെസ്റ്റോറൻറ്റ്സ് ഉണ്ട് ഞങ്ങൾ ഗ്രൂപ്പിൻ്റെ അണ്ടറിൽ. അതിൽ ഞങ്ങളുടെ ബ്രാൻഡാണ് കാലിക്കറ്റ് ഓഫ്. ഇതിൻ്റെ രണ്ടാമതാണ് കരാമ. ಓಕೆ, ಸೊ ಟಾಪ್ ಫಾರ್ಮ್ ಹೊಸ ಬ್ರಾಂಚ್ ಓಪನ್ ಆಗ್ತದೆ ಕರಾಮದಲ್ಲಿ. ಯಾರು ಇದ್ದಾರೆ ನೋಡಿ, ದೇರ ಕ್ಲಾಕ್ ಟವರ್ ಹತ್ತಿರ, ಆಯ್ತಾ? ಹೋಗಿ, ತುಂಬಾ ಬ್ರಾಂಚ್ ಇದೆ ಅಂತೆ. ಗಜಲ್ ಅಲ್ ಮದೀನಾ, ಇದು ಒಂದು ರೆಸ್ಟೋರೆಂಟ್ ಕಾಣ್ಬೇಕು. ನೋಡಿ ಎಂತ ರಶ್ ಹಾಗೆ ಸಹ ಎಲ್ಲರೂ ಇಣಕುತ್ತಾ ಇದ್ದಾರೆ ಮಾರೆ ಒಳಗೆ. ನನಗೆ ಹೋಗ್ಲಿಕ್ಕೆ ಆಗುದು, ನೀವೇ ತೋರಿಸ.
ಐಸ್ ಕ್ರೀಮ್ ದೇವಶಾನಂದ ಫೇವರೇಟ್ ಐಸ್ ಕ್ರೀಮ್. ಐಸ್ ಕ್ರೀಮ್ ಸಾಧಾರಣ ತಿಂದಲ್ಲ ಮಾರ. ನೋ ಆರ್ಟಿಫಿಷಿಯಲ್, ಎಲ್ಲರೂ ಹೇಳ್ತಿದ್ರ ನೋ ಆರ್ಟಿಫಿಷಿಯಲ್ ಅಂತ. ಇದು ಬುದ್ಧಿ ಬ್ರಾಂಡ್ ಆಡೋ Almost 2 years. 2 years ಎಲ್ಲ ಇರ್ತುಂಟಾ? ಸೂಪರ್ ಮಾರ್ಕೆಟ್ ಕಂಡಿಲ್ಲ. Next ഉണ്ട് passions ഉണ്ട് തലാൽ grand supermarket safari. We know almost selected restaurants ഉണ്ട്. So we mostly concentrate on restaurants. ಸ್ಪೆಷಲ್ ಇದಿಲ್ಲಿ Jackfruit, tender coconut, chiku. It's authentic with natural fruit flavors, butter and milk. And less calories. If you go to here, it's only have 35 calories. 35 calories. Yeah. It's only 30 calories. Then if you go to chiku, it's only 60 calories. It's a milk base. Please speak up. Guys, ಇದು ಅವ್ರು ಹೇಳಿದ್ದಾರೆ ಎಕ್ದಮ್ ನ್ಯಾಚುರಲ್ ಅಂತ, ಏನು ಆರ್ಟಿಫಿಷಿಯಲ್ ಇದಿಲ್ಲ, ನೋ ಪ್ರಿಸರ್ವೇಟಿವ್. ಆಗ ಒಂದು ಬ್ರ್ಯಾಂಡ್ ನೋಡಿದ್ದೇವೆ ಗೊತ್ತಾ, ಇದು ಇನ್ನೊಂದು ಹೊಸ ಬ್ರ್ಯಾಂಡ್ ಐಸ್ ಅಂತ ಹೇಳಿ. ಸೊ ಟ್ರೈ ಮಾಡಿ, ನಾವು ಟ್ರೈ ಮಾಡ್ಲಿಕ್ಕೆ ಇದ್ದೇವೆ ಈಗ, ನೀವು ಸಹ ಟ್ರೈ ಮಾಡಿ. ನೆಸ್ಟೋದಲ್ಲಿ ಅವೈಲೇಬಲ್ ಇದೆ, ಕೆಲವು ಸೂಪರ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಓಕೆ, ಟ್ರೈ ಮಾಡಿ. ಸೊ ನಾನು ಮ್ಯಾಂಗೋ ಟ್ರೈ ಮಾಡ್ತಿದ್ದೇನೆ, ಶಿರೀಷ ಚಿಕ್ಕು ಫ್ಲೇವರ್ ಟ್ರೈ ಮಾಡ್ಲಿಕ್ಕಿದೆ. ನೋಡು ಎಂತ ಟೇಸ್ಟ್. ಶಿರೀಷ ಚಿಕ್ಕು ಫ್ಲೇವರ್ ಟ್ರೈ ಮಾಡ್ಲಿಕ್ಕಿದ್ದಾರೆ. ಎಸ್ ನೋಡ್ರ, ನಮ್ದು ನಾನೀಗ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಎಲ್ಲಿಗೆ ಹೋಗ್ತಿದ್ದೇನೆ ಅಂತ ಹೇಳಿದ್ರೆ ಐಡಿಯಲ್ ಐಸ್ ಕ್ರೀಮ್ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ. ಅದೇ ಕಂಪೇರ್ ಮಾಡಿ ಹೇಗೆ ಉಂಟು ಅಂತ ನೋಡುವ. ಆಕ್ಚುಲಿ ಒಂದು ಖುಷಿ ಅಂತ ಗೊತ್ತುಂಟಾ, ಖುಷಿ ಅಂತಲ್ಲ, ಒಂದು ಎಕ್ಸೈಟ್ಮೆಂಟ್ ಏನು ಅಂತ ಹೇಳಿದ್ರೆ, ಈ ನೋ ಪ್ರಿಸರ್ವೇಟಿವ್ ಮತ್ತೆ ನೋ ಆರ್ಟಿಫಿಷಿಯಲ್ ಅಂತ ಹೇಳುವಾಗ ಒಂದು ಎಕ್ಸೈಟ್ಮೆಂಟ್ ಇತ್ತು ಮಾರ. ಐಸ್ ಕ್ರೀಮ್ ಲೋ ಕ್ಯಾಲರೀಸ್ ಅಂತ ಹೇಳಿದ್ರೆ ಲೋ ಕ್ಯಾಲರಿ, ಕರೆಕ್ಟ್, ಅದು ಬಾರ್ದು ಲೋ ಕ್ಯಾಲರೀಸ್. ಏ ಚಿಕ್ಕು ಮಾರಾಯ, ಚಿಕ್ಕು ಆ ಒಂದು ಫೀಲ್ ಉಂಟು, ಒರಿಜಿನಲ್ ಫೀಲ್ ಉಂಟು. ಟ್ರೈ ಮಾಡ್ತೀರಾ? ಒಳ್ಳೆ ಚಿಕ್ಕು ತಿಂದಾಗೆ ಆಗ್ತದೆ. ಚಿಕ್ಕು ನಿಮ್ಗೆ ಸಿಗದಿದ್ರೆ ಐಸ್ ಕ್ರೀಮ್ ತಿನ್ನಿ. ಚಿಕ್ಕು ಮಾರಾಯ, ಚಿಕ್ಕು ಬೈಟ್ ಮಾಡಿದ ಕೂಡಲೇ ಚಿಕ್ಕು ಬರ್ತದೆ. ಆಕ್ಚುಲಿ ಏನು ವಿಶೇಷ ಗೊತ್ತುಂಟಾ, ನಾವೊಂದು ಬೈಟ್ ಮಾಡಿ ಆ ಟೇಸ್ಟ್ ಅನ್ನು ತಕೊಳ್ಳುದಲ್ಲ, ಇದು ಬೈಟ್ ಮಾಡಿದ ಕೂಡಲೇ ಚಿಕ್ಕು ತಿಂದಾಗೆ. ಗ್ರೇಟ್ ಮಾರ, ನೈಸ್. ನೋಡಿ ಗೈಸ್, ದ ಐಸ್ ಅಂತ ಹೇಳಿ ದಯವಿಟ್ಟು ಟ್ರೈ ಮಾಡ್ಬೇಕು, ನಾವು ಗ್ಯಾರಂಟಿ ಕೊಡ್ತೇವೆ ಆಯ್ತಾ. ನಾವು ಗ್ಯಾರಂಟಿ ಕೊಡ್ತೇವೆ, ರಿಯಲ್ ಫ್ರೂಟ್ ತಿಂದಾಗೈತೆ. ನಾವೀಗ ಚಿಕ್ಕು ಟ್ರೈ ಮಾಡಿದೆವು, ಸೂಪರ್. ಚಿಕ್ಕು ತಿಂದ ಇನ್ನೊಂದು ವೈಟ್ ಕೂಡ ಶಿರೀಷ್, ಇನ್ನೊಂದು ವೈಟ್ ಮ್ಯಾಂಗೋ ಕೊಡ್ಬೇಕು. ಮ್ಯಾಂಗೋ ಕೊಡ್ತೀವಿ, ನಂಗೆ ಸಹ ಮ್ಯಾಂಗೋ ಕೊಡ್ಬೇಕು. ಚಿಕ್ಕು ಈಗ ಮ್ಯಾಂಗೋ ಈಗ ಸೂಪರ್ ಉಂಟಾಯ್ತು. 100% ಐಡಿಯಲ್ಗೆ ಕಂಪೇರ್ ಈಕ್ವಲ್ ಅಂತ ಹೇಳ್ಬೋದು ನಂಗೆ. ಅದೇ ಐಡಿಯಲ್ ನಿಂಗೆ ಹೇಗೆ ತಿಂದಿರಾ ಅದೇ ಫ್ಲೇವರ್, ಸೇಮ್ ಅದೇ ಫ್ಲೇವರ್ ಸಿಗ್ತದೆ ನನಗೆ. ಇವರು ಮತ್ತೆ ಅದು ಕ್ಲೇಮ್ ಮಾಡ್ತಿದ್ದಾರೆ ನೋ ಆರ್ಟಿಫಿಷಿಯಲ್ ಅಂತ ಹೇಳಿ. ನಾನೀಗ ಟ್ರೈ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ ಮ್ಯಾಂಗೋ, ದೇವಶಾನಂದ ಫೇವರೇಟ್ ಮ್ಯಾಂಗೋ. ನಾನು ಟ್ರೈ ಮಾಡ್ಲಿಕ್ಕೆ ಇದ್ದದ್ದು. ಈಗ ಆಕ್ಚುಲಿ ಚಿಕ್ಕು ತಿಂದುಂಟಲ್ಲ, ಇಬ್ಬರು ರಕ್ಕಸನಾಗಿ ತಿಂದೆವು, ಅಷ್ಟು ಒಳ್ಳೆ ಇತ್ತು ಮಾರ್ರೆ. ಈಗ ಮ್ಯಾಂಗೋಗೆ ಅಟ್ಯಾಕ್ ಮಾಡ್ಲಿಕ್ಕಿದ್ದೇವೆ. ಮ್ಯಾಂಗೋ ಚಿಕ್ಕು ತಿಂದ ಮೇಲೆ ನಂಗೆ ಆಗ್ತದೆ. ಬ್ರ್ಯಾಂಡ್ ಹೆಸರು ನೆನಪಿಟ್ಟುಕೊಳ್ಳಿದ್ದ ಐಸ್, ಎಲ್ಲ ನೆಸ್ಟೋ ಸೂಪರ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ಮಾಡಿದ ಉಲ್ಟಾಯ್ತು ಮಾರಾಯ. ಅಡ್ಜಸ್ಟ್ಮೆಂಟ್ ಗುವೆ ಮಾರ ರಿದ್ವೆ. ಅದೇ ಮುಖ ಒಂದು ವಿಚಿತ್ರ ಕಾಣ್ತಾ ಉಂಟು. ಒಳ್ಳೆ ಐಸ್ ಆಯ್ತಾ, ಒಳ್ಳೆ ಉಂಟು. ಮ್ಯಾಂಗೋ ನಂಗೆ ಅಷ್ಟೇ ಇಷ್ಟ ಇಲ್ಲ. ಇವರು ಅನ್ನ ತಿಂದು ನೋಡ್ತಾರೆ. ನಂದು ಫೇವರೇಟ್ ಚಿಕ್ಕು, ಅದಕ್ಕೆ ನಾನು ಚಿಕ್ಕು ಟ್ರೈ ಮಾಡಲಿಲ್ಲ, ಅನ್ನ ತಿಂದು ನೋಡಿ. ಇಷ್ಟ ಇಲ್ಲ ಮತ್ತೆ ಯಾಕೆ ರಾಗ ಹಾಕಿ. ಬಂತ ಲೇಟ್ ಒಂದು ಐಸ್ ಟೈಪ್ ಅದಕ್ಕೆ ನಂಗೆ ಫಸ್ಟ್ ಜುಮ್ ಆಯ್ತು ಒಮ್ಮೆಲೆ. ಒಳ್ಳೆ ಉಂಟಾ? ನಂಗೆ ಟೆಂಡರ್ ಕೋಕೋನಟ್ ಟ್ರೈ ಮಾಡ್ಬೇಕು ದಿವಸ. ಅದಲ್ಲ ಮಾರ, ಈ ಬ್ರ್ಯಾಂಡ್ ಉಂಟಲ್ಲ, ದಿಸ್ ಬ್ರ್ಯಾಂಡ್ ಈಸ್ ಹಿಯರ್ ಟು ಸ್ಟೇ. ಅಲ್ಲ, ಮಾರ್ಕೆಟ್ ಅಲ್ಲಿ ಒಂದ್ ಸ್ವಲ್ಪ ಒಳ್ಳೆ ಪ್ರಮೋಷನ್ ಮಾಡ್ಬೇಕು, ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಉಂಟಲ್ಲ. ಸೂಪರ್. ನಾನೇ ಇದೇ ಬೈ ಮಾಡುದು 100%. ನಾನು ಯಾವ್ದು ಇಗ್ಲು ಗುಗ್ಲು ಎಲ್ಲ ಹೋಗುದಿಲ್ಲ, ನಾನು ಇದೇ ಬೈ ಮಾಡುದು. ನ್ಯಾಚುರಲ್ಸ್ ಉಂಟು, ಮತ್ತೆ ಒಳ್ಳೆ ಫ್ಲೇವರ್. ನಾವೇನು ಸುಮ್ಮನೆ ಹೇಳಿದಲ್ಲ ಆಯ್ತಾ, ಯಾಕೆಂದ್ರೆ ನೋಡಿ ಟ್ರೈ ಮಾಡಿದ್ದೇವೆ ನಾವು 2 ಫ್ಲೇವರ್ಸ್. ವಾಪಸ್ ಎಷ್ಟು ಇಷ್ಟ ಆಯ್ತಂದ್ರೆ ವಾಪಸ್ ಸಹ ಹಣ ಕೊಟ್ಟು ನಾವು ತಕೊಂಡಿದ್ದೇವೆ. ಟೆಂಡರ್ ಕೋಕೋನಟ್ ಈ ಒಂದು ಬ್ರ್ಯಾಂಡ್. ನೀವು ಟೆಂಡರ್ ಕೋಕೋನಟ್ ತಿಂದಿದ್ದೀರಾ ನೀವು ಐಸ್ ಕ್ರೀಮ್? ಟೆಂಡರ್ ಕೋಕೋನಟ್ ತಿಂದಾಗ ಆಗ್ತದೆ ನೋಡ.
ಬಟ್ ಟೆಂಡರ್ ಕೋಕೋನಟ್ ನಿಂಗೆ ಟೇಸ್ಟ್ ಹೇಗೆ ಬರ್ತದ ಮಂಗ? ಅದೊಂದು ಲೈಟ್ ಟೇಸ್ಟ್. ಬಾವೆ ಅಂತ ಹೇಳ್ತಾರ. ಹಾ ಏನಾಯ್ತು ಬಾವೆ ಬರ್ತಾ ಉಂಟ ಅದು. ಮಿಲ್ಕ್ ಮಿಕ್ಸ್ ಮಾಡಿ ಮಿಲ್ಕ್ ಅದ್ರದ್ದೇ ಮಿಲ್ಕ್ ಅಲ್ಲ ತೆಂಗಿನ ಅದ್ರದ್ದು. ಅದ ಮೂರಲ್ಲಿ ನಂಗೆ ಇಷ್ಟ ಆದ ಮಾತ್ರ ಚಿಕ್ಕು 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 ನಂಬರ್ 1. ಚಿಕ್ಕು 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 ಚಾಂಗ. ಸೊ ದ ಐಸ್ ಹೌದು ಮಾರೆ, ಬೊಂಡದಲ್ಲಿ ಬಾವು ಎಸಿದ ತಂದು ಕೊಟ್ಟಾಗೆ ಆಗಿದೆ. ಸೊ ಇದು ಸಕ್ಸಸ್, ಸೂಪರ್. ಈಗ ಸಾಧಾರಣ ತಿಂದಾಯ್ತು ಮಾರೆ, ಜಸ್ಟ್ ತೋರಿಸ್ತಾ ಹೋಗ್ತೇವೆ ಆಯ್ತಾ. ಹೊಟ್ಟೆ ತುಂಬಿ ಹೋಗಿದೆ. ಈಗ ನೋಡಿ ಡಿಬ್ಬಾ ಬೇಕ್ಸ್ ಅಂತ ಹೇಳಿ ಬೇಕರಿ ಉಂಟು, ಬೇಕರಿ ಐಟಮ್ಸ್ ಬೇಕಿದ್ರೆ. ಸೊ ಗೈಸ್, ಕುನಾಫಾ ಕ್ರೋಸೆಂಟ್. ಕುನಾಫಾ ನಿಮಗೆ ಗೊತ್ತಿರ್ಬೋದು, ದುಬೈಯ ಫೇಮಸ್ ಕುನಾಫಾ ಚಾಕ್ಲೇಟ್, ದುಬೈ ಚಾಕ್ಲೇಟ್. ಸೊ ಕುನಾಫಾ ಕ್ರೋಸೆಂಟ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಿದ್ದಾರೆ ನೋಡಿ. ಎಸ್, ಊರಲ್ಲಿ ಗೊತ್ತಿರ್ಬೋದು ಕುನಾಫಾ ಚಾಕ್ಲೇಟ್ ಅಂತ ಹೇಳಿ, ಕುನಾಫಾ ದುಬೈ ಚಾಕ್ಲೇಟ್. ಅದೇ ಕ್ರೋಸೆಂಟ್ ಟೈಪ್ ಅಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿ. ಫಸ್ಟ್ ಟೈಮ್ ಇದು ಯಾವ್ದು ಅಂತ ಹೇಳಿ, ಡಿಬ್ಬಾ ಬೇಕ್ಸ್ ಅಂತ ಹೇಳಿ ತೋರಿಸಕಾಯ್. ಡಿಬ್ಬಾ ಬೇಕ್ಸ್ ಕುನಾಫಾ ಚಾಕ್ಲೇಟಿಗೆ ಫೇಮಸ್. ನೋಡಿ ಕೆಳಗೆ ಈಗ ಕುನಾಫಾ ಡಿಲೈಟ್ಸ್ ಅಂತ ಹೇಳಿ ಗೈಸ್. ವಾವ್. ಸೊ ನೋಡಿ, ಇದರ ಬ್ರಾಂಚ್ ಇದೆ ಶಾರ್ಜಾ ಮತ್ತೆ ಫ್ಯೂಚರಲ್ಲಿ. ಓಕೆ, ಒಂದು ಎಕ್ಸೈಟೆಡ್ ಇದೆ ನೋಡಿ ಅದು ಕುನಾಫಾ ಟೇಸ್ಟ್ ಬರ್ತದೆ ನೋಡಿ. ನೋಡಿ ನೋಡಿ ಇದಲ್ಲ, ಆಕ್ಚುಲಿ ಮೇಲೆ ಮಾತ್ರ ಹಾಕಿದಲ್ಲ, ಒಳಗಡೆ ಕುನಾಫಾ 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 ಚಾಕ್ಲೇಟ್ ಅಂತ ಹೇಳಿದ್ರೆ ಭಯಂಕರ ಫೇಮಸ್. ಅದರದ್ದು ಕ್ರೋಸೆಂಟ್ ಅಂತಿದ್ದಾರ. ನೆಕ್ಸ್ಟ್ ಲೆವೆಲ್ ಯಾ. ಕುನಾಫಾ ಚಾಕ್ಲೇಟ್ ತಿಂದು ಈಗ ಎಲ್ಲ ಹೊಟ್ಟೆ ತುಂಬಿದೆ ಮಾರೆ. ಈಗ ಸ್ಟ್ರೀಟ್ ಫುಡ್ ನೋಡಿ, ನಮ್ಮ ಇಂಡಿಯನ್ ಸ್ಟ್ರೀಟ್ ಫುಡ್ ಇಲ್ಲಿ ಕೇರಳದದ್ದು. ಕೇರಳದಲ್ಲಿ ಸಹ ಇಂಡಿಯನ್ ಸ್ಟ್ರೀಟ್ ಫುಡ್ ಪಾನಿಪುರಿ ಕಾಣ್ತಾ ಉಂಟು ನೋಡಿ. ನೋಡಿ ಪಾನಿಪುರಿ ಇದೆ ಅಂತ, ಮಾಮ್ಸ್ ಕಿಚನ್ ಅಂತ ಮಾಮ್ ಕಾಣ್ತಿದ್ದಾರೆ ಒಳಗಡೆ ನೋಡಿ. ಶಿರೀಷ ಮಾಮ್ಸ್ ಮಾಡಿದ ಎಲ್ಲ ಪುಟ್ಟು ಪುಟ್ಟು ತಿನ್ಲಿಕ್ಕೆ ಯಾರಿಗೆ ಇಷ್ಟ ಉಂಟು? ಪುಟ್ಟು ಉಂಟು ನೋಡಿ, ಹೋಮ್ ಮೇಡ್ ಪುಟ್ಟು ಮತ್ತೆ ಕಡಲಕಾರಿ. ಲೈವ್ ಪುಟ್ಟು ಉಂಟಾ ಬೇಡ? ಮಾಮ್ಸ್ ಕಿಚನ್ ತಿಂದು ಖಾಲಿ ಮಾಡಿದ್ದಾರೆ. ಶಿರೀಷ್ ತಿಂದದಲ್ಲ, ಶಿರೀಷ್ ಖಾಲಿ ಮಾಡಿದ್ದು ಕಳ್ಳ. ಬಿಗ್ ಶೆಫ್ ರೆಸ್ಟೋರೆಂಟ್ ಇಲ್ಲಿ ಸಹ ಎಲ್ಲ ಖಾಲಿ ಆಗಿದೆ. ಮತ್ತೆ ನಾವು ಬರುವಾಗ ಮತ್ತೆ ಏನಂತ ತೋರಿಸ, ಕಪ್ಪ ಇದೆ ಇಲ್ಲ ನೋಡಿ ಅಂತೆ. ಕಪ್ಪ ಏದು ಚಕ್ಕ, ಅಲ್ಲ ಎവിടെ. ಓ ಇದು ಚಕ್ಕ ಅಣ್ಣೋ. ಓಕೆ ಓಕೆ ಓಕೆ, ಇದು ಜಾಕ್ ಫ್ರೂಟ್. ನಾನು ಕಪ್ಪ ಅಂತ ಹೇಳಿದೆ, ದಯವಿಟ್ಟು ಕ್ಷಮಿಸಬೇಕು. ಜಾಕ್ ಫ್ರೂಟ್ ಎಂತ ಡಿಶ್ಶಿನ ಪೇರು ಅದು? ಚಕ್ಕ ಪುಳ್ಕು. ಚಕ್ಕ ಚಕ್ಕ ಪುಳ್ಕ್. ಕರೆಕ್ಟಾ? ಫುಲ್ ಗ್ರಾಮರ್ ಮಿಸ್ಟೇಕ್ ಗ್ರಾಮರ್ ಮಿಸ್ಟೇಕ್. ಬಟ್ ಇದು ನೋಡಿ, ದ ಬಿಗ್ ಶೆಫ್ ರೆಸ್ಟೋರೆಂಟ್, ಅಲ್ ಅಫ್ತೂರ್ ಟವರ್, ಅಲ್ ನೌದಾ, ಕಸ್ಬಿಯಾ, ಶಾರ್ಜಾ. ಓಕೆ ಗಾಯ್ಪ ನೋಡು. ಹಾ ಟ್ರೈ ಮಾಡಿ ಅಂತ. ಅದು ಎಂತ ಆಗಿರ್ಬೋದು ಇದು? ಇದು ಎಂತ ಸಂಭವ? ಮೊಜಿಟೋ. ಮೊಜಿಟೋ ಇಲ್ಲಿದೆ ತಲಶೇರಿ ರೆಸ್ಟೋರೆಂಟ್. ತೋರಿಸ ನೀನು ತಲಶೇರಿ ನೋಡು. ಆಲ್ಮೋಸ್ಟ್ ಇಲ್ಲಿ ಸಹ ಖಾಲಿ ಆಗಿದೆ ಆಕ್ಚುಲಿ. ಇದು ಇನ್ನು ತಿನ್ನುವ ಇಲ್ಲಲ್ಲ ಎಂತ ಇದೆ, ಭಯಂಕರ ಉಂಟು ಮರ. ಫಲೂದಾ ಟೈಪ್ ಫಲೂದಾ ಉಂಟಲ್ಲ, ವೈರಲ್ ಫಲೂದಾ ಇದು ಗೈಸ್. ಇದು ನಾವು ಆಕ್ಚುಲಿ ಮನೇಲಿ ಟ್ರೈ ಮಾಡಿದ್ದೇವೆ ಲೈವ್. ನೋಡಿ ಫಲೂದಾ ಸ್ಮೂದಿ ಅಂತ ಹೇಳಿ ನಾವು ಮನೆಯಲ್ಲಿ ಪಾರ್ಸಲ್ ಕೊಂಡೋಗಿದ್ದೇವೆ. ಮನೆಯಲ್ಲಿ ಸಾಧಾರಣ ಉಂಟು, ನಾವು ಮನೆಯಲ್ಲೇ ತೋರಿಸ್ಲಿಕ್ಕೆ ಟ್ರೈ ಮಾಡಿದೆ, ತಿಂದಾಯ್ತಾ. ಈಗ ಹೊಟ್ಟೆ ತುಂಬಿದೆ ನಮ್ಗೆ. ಸೂಪರ್. ತೋರಿಸ ಗ್ರ್ಯಾಂಡ್ ಬೇಕ್. ಓ ಗ್ರ್ಯಾಂಡ್ ಬೇಕ್ ಅವರದ್ದು ಫಲೂದಾ. ಇದೊಂದು ಡಿಫ್ರೆಂಟ್ ಮಾರ್ರೆ, ನೀನ್ ಟ್ರೈ ಮಾಡಿ. ನಿಮ್ಮ ಮನೇಲಿ ತಿನ್ಲಿಲ್ಲ ನಿನ್ನೆ? ಗಾಯತ್ರಿ ಅವರು ತಂದಿತ್ತು, ನಾನು ಟ್ರೈ ಮಾಡಿದ್ದೇನೆ. ಸೂಪರ್, ಹೊಸ ಒಂದು ಟೇಸ್ಟ್. ಉಂಟು ಇದು ಚಿಪ್ಸ್ ಎಲ್ಲ ತಿಂದು ಮಾರಿ. ಚಿಪ್ಸ್ ತಿನ್ಲಿಕ್ಕೆ ಆಗುದಿಲ್ಲ ಬನ್ನಿ. ಮಾತ್ರ ಇದೆ. ಓಕೆ ನೋಡಿ, ಬೈ 1 get 1 ಫ್ರೀ. ತಮಾರ್ ಇದು ಹೊಸ ಬ್ರ್ಯಾಂಡ್, ನಾನು ನೋಡ್ಲಿಲ್ಲ ಬ್ರ್ಯಾಂಡ್ ಇದು. ಒಮ್ಮೆ ತೋರಿಸಿ. ಹಲ್ವಾ ಉಂಟಾ ಹೇಳ?
ಕೋಯಿಕೋಡು ನಮ್ಮ ಎಲ್ಲಿ ಅದು ಹಲ್ವಾ ಎಲ್ಲಿ ಅದ ಫೇಮಸ್ ಅಲ್ವಾ ಮೈಸೂರ್ದು ನಮ್ಮ ಮಂಡೆ ಮಾರ ಕೇರಳದ ಇದೆ ಬರ ಕೊಚ್ಚಿ ಕೊಚ್ಚಿ ಹಾ ಕೊಚ್ಚಿ ಕೊಚ್ಚಿ ಅಲ್ಲ ಕ್ಯಾಲಿಕಟ್ ಅಲ್ಲ ಕೋಯಿಕೋಡು ಕೋಯಿಕೋಡಲ್ಲ ಕೋಯಿಕೋಡಲ್ಲ ಫೇಮಸ್ ತೋರಿಸು ಇದು ಯಾವುದು ಇನ್ನದಲ್ಲಿ ಒಂದು ನೋವೆಲ್ಲ ಐಸ್ ಕ್ರೀಮ್ಸ್ ಅಂತೇಳಿ ಇದು ನಾನು ಕೇಳಿದ್ದೇನೆ ಹೆಸರು ನೋವೆಲ್ಲ ಫ್ರೀ ಆಗಿ ಕೊಟ್ಟಿದ್ದಾರೆ ಐಸ್ ಕ್ರೀಮ್ ನೋಡು ಫ್ರೀ ಅಂತ ಸಿಕ್ಕಿದ ಫಸ್ಟ್ ತಿನ್ನೋದು ಶಿರೀಷ ನೋವೆಲ್ ಐಸ್ ಕ್ರೀಮ್ ಚಿಕ್ಕು ಚಿಕ್ಕು ಫ್ಲೇವರ್ ಸಪೋಟಾ ಚಿಕ್ಕು ಮಾತ್ರ ಅಲ್ಲ ಆಯ್ತು ಇದ್ರೆ ಚಾಕ್ಲೇಟ್ ಫ್ಲೇವರ್ಸ್ ಆಡ್ ಆಗಿದೆ ನೋಡುವ ಡಾರ್ಕ್ ಚಾಕ್ಲೇಟ್ ಆಡ್ ಆಗಿದೆ ಮಾರೆ ಡಾರ್ಕ್ ಚಾಕ್ಲೇಟ್ ಡಾರ್ಕ್ ಐಸ್ ಚಾಕ್ಲೇಟ್ ಕ್ರೀಮ್ ಮತ್ತೆ ಆಡ್ ಆಗ್ಬೇಕಲ್ಲ ಹೇಗೆ ಉಂಟು ಟೇಸ್ಟ್ ಇದು ಚಿಕ್ಕು ಅಲ್ಲ ಅಲ್ಲ ಡಾರ್ಕ್ ಚಾಕ್ಲೇಟ್ ಓಕೆ ಗೈಸ್ ಕ್ಷಮಿಸಬೇಕು ನಾವು ಅವರು ಹೇಳಲಿಲ್ಲ ನಾವು ಕೇಳಲಿಲ್ಲ ಒಟ್ರಾಸಿ ನಾವು ಚಿಕ್ಕು ಅಂತ ಹೇಳಿ ನಿಮ್ಗೆ ಹೇಳ್ತಿದ್ದೆ ಚಿಕ್ಕು ಅಲ್ಲ ಅದು ಫ್ಲೇವರ್ ಇದು ಬೇರೆ ಬಟ್ ಸೂಪರ್ ಇದೆಯಾ ಡಾರ್ಕ್ ಚಾಕ್ಲೇಟ್ ಚಾಕ್ಲೇಟ್ ಇದು ಚಾಕ್ಲೇಟ್ एकदम ಡಾರ್ಕ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಕಾಫಿ ಫ್ಲೇವರ್ ಕಾಫಿ ಫ್ಲೇವರ್ ಹಾ ಕಾಫಿ ಚಾಕ್ಲೇಟ್ ಒಳ್ಳೆ ಉಂಟು ಫ್ರೀಗೆ ಅಂದ್ರೆ ಸಾಕು ಸ್ಕ್ಯಾನ್ ಮಾಡಿದ್ರೆ ಫ್ರೀ ಐಸ್ ಕ್ರೀಮ್ ಸಿಗ್ತದೆ ಅಂತ ನೋಡಿ ಅಂತ ನೋಡಿ ಸ್ಕ್ಯಾನ್ ಮಾಡ್ಲಿಕ್ಕೆ ನಾವು ಹೋಗ್ತಿದ್ದೇವೆ ಈಗ ಸ್ಕ್ಯಾನ್ ಮಾಡಿದ್ರೆ ಫ್ರೀ ಐಸ್ ಕ್ರೀಮ್ ಸಿಗ್ತಾ ಉಂಟು ಎಲ್ಲ ರಶ್ ನೋಡಿ ಇಲ್ಲಿ ಜನರು ನಾನು ಸಹ ಅದೇ ಕ್ಯೂ ಅಲ್ಲಿ ಇದ್ದೇನೆ ಗೈಸ್ ಸಿಗ್ತದೆ ಇಲ್ಲ ಗೊತ್ತಿಲ್ಲ ಖಾಲಿ ಆಗ್ತಾ ಉಂಟು ಮೇಡಮ್ ವಿ ಆಲ್ಸೋ ದೇರ್ ಇನ್ ಕ್ಯೂ ಸ್ಕ್ಯಾನ್ ಓಕೆ ಸ್ಕ್ಯಾನ್ ಮಾಡಿದ್ರೆ ಒನ್ ಲೆಫ್ಟ್ ಸಿ ಸ್ಕ್ಯಾನ್ ಫ್ರೀ ಸ್ಕ್ಯಾನ್ ನೋವೆಲ್ಲ ಓಕೆ ಒನ್ ಸೆಕೆಂಡ್ ಒಂದು ಫ್ರೀಗೆ ಸಿಕ್ಕುವಾಗ ಹೀಗೆ ಸಹ ಅರ್ಬು ಕೊಟ್ಟು ತಿಂತ ಮಾರ ಫ್ರೀ ಸ್ಕ್ಯಾನ್ ಮಾಡಿದ್ರೆ ಫ್ರೀ ಐಸ್ ಕ್ರೀಮ್ ಸಿಗ್ತದೆ ಇಲ್ಲಿ ಕಮಾನ್ ಎಂತ ಸ್ಮೆಲ್ಲಿಂಗ್ ನೋವೆಲ್ಲ ನೋವಲ್ಲಿ ನೋಡಿ ಮಾರ ಬರ್ದಿದಲ್ಲ ನೋವೆಲ್ಲ ಅಷ್ಟಾದ್ರೆ ಮರ್ಯಾದೆ ಉಳಿಸಿ ಮಾರ ನಾಚಿಗೆ ನಿಡ್ಕೊಂಡು ನೋಡಿ ಕೈಯಲ್ಲಿ ನೋಡಿ ಮಕ್ಕಳಾಗೆ ಸೊ ನೋವೆಲ್ಲ ಐಸ್ ಕ್ರೀಮ್ ನಾವು ಫಾಲೋ ಮಾಡಿದ್ದೇವೆ ಸೊ ಫ್ರೀಗೆಲ್ಲ ನಾವು ತಿಂತಾ ಇದ್ದು ಫ್ರೀಗೆ ತಿಂತ ಇಲ್ಲ ಫಾಲೋ ಮಾಡಿ ತಿಂತಿದ್ದೇವೆ ಸೊ ನೋವೆಲ್ಲ ಐಸ್ ಕ್ರೀಮ್ ಅದು ಪ್ರಮೋಷನ್ ಮಾಡ್ಲಿಕ್ಕಿದ್ದೇವೆ ನಾವು ಈಗ ನೋವೆಲ್ಲ ಐಸ್ ಕ್ರೀಮ್ ಡೆಫಿನೆಟ್ಲಿ ಮಸ್ಟ್ ಟ್ರೈ ಬೇರೆ ಬೇರೆ ವೆರೈಟೀಸ್ ಇದೆ ನಾವು ಆಗ ಡಾರ್ಕ್ ಚಾಕ್ಲೇಟ್ ಒಂದು ತಿಂದೆವು ಚಿಕ್ಕು ಅಂತ ಹೇಳಿದೆ ಬಟ್ ಇದು ನೋವೆಲ್ಲ ಇದೆಂತ ಹ್ಯಾಲೋ ಸಿಪ್ ಮತ್ತೆ ಇನ್ನೊಂದು ಎಂತ ಮೈಕಲ್ಲಿ ಉಂಟು ಮಾರ ನಿಮ್ದು ಮೊನ್ನ ಮೈಕ್ ಇನ್ನೊಂದು ಹ್ಯಾಲೋ ಸಿಪ್ ಮೈಕ್ ಉಂಟು ಕೈಲಿ ಉಂಟು ಮೈಕ್ ಬಿಡುದಿಲ್ಲ ನಾವು ಇದು ಯಾವ ಫ್ಲೇವರ್ ಗೊತ್ತಾ ಮ್ಯಾಂಗೋ ಬಟರ್ ಸ್ಕಾಚ್ ಟ್ರಿಪಲ್ ಟ್ರೀಟ್ ಹಾಗೆಂದ್ರೆ ಎಂತ ಗೊತ್ತಾ ತಿಂದು ನೋಡುವ ನಾವು ಈಗ ಕ್ಯಾಮರಾ ಆಫ್ ಮಾಡ್ತೀನಿ ಐಸ್ ಕ್ರೀಮ್ ಯಾರು ಫ್ರೀಗೆ ಕೊಡುದಿಲ್ಲ ಬಟ್ ಕಮ್ ಆನ್ ಕೇರಳದಲ್ಲಿ ಎಲ್ಲ ಐಸ್ ಕ್ರೀಮ್ ಆಲ್ ದ ವೆರಿ ಬೆಸ್ಟ್ Follow ಮಾಡಿ. ಆದಷ್ಟು ಅಂಬಾನಿಂದ ದೊಡ್ಡ ಬಿಸ್ನೆಸ್ ಅವರದ್ದಾಗ್ಲಿ ಸಕ್ಸಸ್ ಸಿಗ್ಲಿ Follow ಮಾಡಿ. ಫ್ರೀಗೆ ಸಿಗ್ಲಿ ಫಾಲೋ ಮಾಡಿ ಫ್ರೀಗೆ ಐಸ್ ಕ್ರೀಮ್ ತಿನ್ನಿ ಫಾಲೋ ಕಮ್ ಆನ್ ಮಾಡಿ ಕೇರಳ ಫ್ರೀಗೆ ಐಸ್ ಕ್ರೀಮ್ ನಮಗೆ ಮಕ್ಕಳು ಫಾಲೋ ಮಾಡಿ ನಾವು ಪ್ರಮೋಷನ್ ಮಾಡುದಿಲ್ಲ ನಾವು ಗೈಸ್ ಕೀಪ್ ಇಟ್ ಅಪ್ ಸೊ ಗೈಸ್ ನಾವು ಈ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಿದ್ವಿ ನಮ್ಮ ಫೇವರೇಟ್ ದ ಐಸ್ ಬ್ರ್ಯಾಂಡ್ ಚಿಕ್ಕು ಫ್ಲೇವರ್ ತಿಂದುಕೊಂಡು ಇವತ್ತಿನ ಡಿನ್ನರ್ ನಾವು ಐಸ್ ಕ್ರೀಮ್ ಅಲ್ಲೇ ಮುಗಿಸ್ತಿದ್ದೇವೆ ಹಣ ಕೊಟ್ಟು ತಗೊಂಡ ಆಯ್ತಾ ಫ್ರೀ ಕೆಲವು ಫ್ರೀ ಎಲ್ಲ ಸಿಕ್ಕಿತ್ತು ನಮ್ಗೆ ಇದು ಹಣ ಕೊಟ್ಟು ತಗೊಂಡದ್ದು ಅಷ್ಟು ಇಷ್ಟ ಆಯ್ತು ಸೊ ಈ ಬ್ಲಾಗ್ ಎಂಡ್ ಮಾಡ್ತೀನಿ ನೋಡಿ ಬ್ಯಾಕ್ ಸ್ಟೇಜ್ ಅಲ್ಲಿ ಈಗ ಮೋಹನ್ ಲಾಲ್ ಅಲ್ಲಿ ನಿಂತಿದ್ದ ಮಾರ ಇನ್ನು ಬಿಲೀವ್ ಮಾಡ್ಲಿಕ್ಕೆ ಆಗುದಿಲ್ಲ ಗೈಸ್ ಮೋಹನ್ ಲಾಲ್ ಜಸ್ಟ್ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಮೊದಲು ಇಲ್ಲಿ ಸ್ಪೀಚ್ ಕೊಟ್ಟು ಮಾತಾಡಿ ಹೋದದ್ದು ಎಂತ ಫ್ಯಾನ್ಸ್ ಅಲ್ಲ ಅವರದ್ದು ಮಾರು ಅನ್ಬಿಲೀವೇಬಲ್ ಯಾವುದೇ ಬಾಲಿವುಡ್ ಸ್ಟಾರ್ಗಿಂತ ನೆಕ್ಸ್ಟ್ ಲೆವೆಲ್ ಸೊ ಲೈಟ್ಸ್ ಆಫ್ ಮಾಡ್ತಿದ್ದಾರೆ ನಾವು ಈ ವ್ಲಾಗ್ ಎಂಡ್ ಮಾಡ್ತಿದ್ದೇವೆ ಸೊ ಮಿಡಲ್ ಈಸ್ಟ್ ಅದ್ದು ದ ಬಿಗ್ಗೆಸ್ಟ್ ಎಕ್ಸ್ಪೋ ಟ್ರೇಡ್ ಫೇರ್ ಅಂತ ಹೇಳ್ಬೋದು ಕೇರಳ ಕಮಾನ್ ಕೇರಳ ಮಿಡಲ್ ಈಸ್ಟ್ ಅಲ್ಲೇ ಅತಿ ದೊಡ್ಡವಾದ ಎಕ್ಸ್ಪೋ ಅಂತ ಹೇಳ್ಬೋದು ಸೊ ತುಂಬಾ ಖುಷಿ ಆಯ್ತು ಬಂದು ಫಸ್ಟ್ ಟೈಮ್ ನಾವು ಅಟೆಂಡ್ ಆದದ್ದು ತುಂಬಾ ವರ್ಷದಿಂದ ಆಗ್ತಾ ಇದೆ ಅಂತೆ ತುಂಬಾ ಖುಷಿ ಬೇರೆ ಬೇರೆ ಸ್ಟಾಲ್ ಅಲ್ಲಿ ನಿಮಗೆ ತೋರಿಸಿದ್ರು ವಿಡಿಯೋದಲ್ಲಿ ಹೇಗೆ ಬಂದಿದೆ ಗೊತ್ತಿಲ್ಲ ಮಾರ್ರೆ ಅಂದ್ರೆ ಫುಲ್ ಡಿಸ್ಟರ್ಬೆನ್ಸಸ್ ಇತ್ತು ತುಂಬಾ ಮಾತಾಡಿದ್ದೇವೆ ಕ್ಲಿಯರ್ ಆಗಿ ಬಂದ್ರೆ ನಿಮ್ಗೆ ಖುಷಿ ಆಗ್ಬೋದು ಬಟ್ ಇದಂತೂ ನಮಗೆ ತುಂಬಾ ಖುಷಿ ಆಯ್ತು ಸೊ ಇದು ಕ್ಯಾಮರಾ ಆಫ್ ಮಾಡಿದ ಕೂಡಲೇ ಇವನ್ನ ಅಟ್ಯಾಕ್ ಮಾಡ್ಲಿಕ್ಕಿದ್ದಾರೆ ಸೊ ನಾವು ಈ ವ್ಲಾಗ್ ಎಂಡ್ ಮಾಡ್ತಿದ್ದೇವೆ ಗೈಸ್ ಸೊ ಇನ್ನೊಂದು ವ್ಲಾಗ್ ಒಟ್ಟಿಗೆ ಮತ್ತೊಮ್ಮೆ ಸಿಗುವ ಟಿಲ್ ದೆನ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಮಾರ್ರೆ ಸಬ್ಸ್ಕ್ರೈಬ್ ನಿಮ್ಗೆ ಚಿಕ್ಕು ಕೊಡ್ತೇನೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್ ಲೈಕ್ ಮಾಡಿ